ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಕರೆಕ್ಟಾಗಿ 9:30 ಆಗಿದೆ. ಸೊ ಫ್ರೆಶ್ ಅಪ್ ಆಗಿದ್ದೀನಿ, ಹೋಗಿ ತಿಂಡಿ ತಿನ್ನಬೇಕು. ಅಮ್ಮ ರೊಟ್ಟಿ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ಇವಾಗ ನಾನೆಲ್ಲ ನಾರ್ಮಲ್ ಫುಡ್ ರೊಟೀನಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬೋದು. ಸ್ವಲ್ಪನೇ ತಿಂತಾ ಇದ್ದೀನಿ ಎಲ್ಲನೂ, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಸ್ವಲ್ಪ ಮಸಾಲೆ ಖಾರ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಆಲ್ಮೋಸ್ಟ್ ಆಲ್ ಎಲ್ಲನೂ ನಾನು ನಾರ್ಮಲ್ ಫುಡ್ಗೆ ಬರ್ತಾ ಇದ್ದೀನಿ ಇವಾಗ ಸ್ವಲ್ಪ. ಅಮ್ಮ ಮಸಾಲೆ ರೊಟ್ಟಿ ಮಾಡ್ತಿದ್ದಾರೆ, ಅಕ್ಕಿ ರೊಟ್ಟಿನ ಮಾಡ್ತಾರಲ್ಲ ಅದು. ಆ್ಯಂಡ್ ಇವತ್ತು ಸ್ಯಾಟರ್ಡೇ. ಇವತ್ತೇನು ಸ್ಪೆಷಲ್ ಅಪ್ಪ ಬ್ಲಾಗಲ್ಲಿ ಅಂದರೆ, ಇವತ್ತು ಪ್ರಕುಲ್ಗೆ ಆನ್ಲೈನ್ ಕ್ಲಾಸಲ್ಲಿ ಇವತ್ತೇ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಮೀನ್ಸ್ ಮಂಡೇ ಇರೋದು ಕೃಷ್ಣ ಜನ್ಮಾಷ್ಟಮಿ, ಬಟ್ ಅವರು ಇವತ್ತೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸ್ಯಾಟರ್ಡೇ. ಆ್ಯಂಡ್ ಇವತ್ತೇನೋ ಸ್ಪೆಷಲ್ ಅಂದರೆ ಅವ್ರದ್ದು ಸೆಲೆಬ್ರೇಷನಲ್ಲಿ ಅವ್ರು ಆನ್ಲೈನಲ್ಲೇ ಸ್ಕಿಟ್ ಮಾಡ್ತಿದ್ದಾರೆ. ಸೊ ಪ್ರಕುಲ್ಗೂ ಕೂಡ ಒಂದು 4 days ಬ್ಯಾಕೆ ಅವನಿಗೆ ಡೈಲಾಗ್ ಕೊಟ್ಟಿದ್ರು. ಸೊ ಹಂಗಾಗಿ ಅಲ್ಲಿ ಆನ್ಲೈನಲ್ಲೇ ಸ್ಕಿಟ್ ಮಾಡ್ತಿದ್ದಾರೆ. ಆ ಆನ್ಲೈನ್ ಸ್ಕಿಟ್ ನೋಡೋದಕ್ಕೆ ಅವರ ಪ್ರಿನ್ಸಿಪಲ್ಸು ಮತ್ತು ಬೇರೆ ಬೇರೆ ಟೀಚರ್ಸು ತುಂಬ ಜನ ಸೇರ್ಕೋತಿದ್ದಾರೆ. ಆ್ಯಂಡ್ ಕೆಲವೊಂದು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಮಾತ್ರ ತೊಗೊಂಡಿದ್ದಾರೆ, ಎಲ್ಲರೂ ಸ್ಕಿಟ್ಟಲ್ಲಿ ತೊಗೊಂಡಿಲ್ಲ. ಕೆಲವೊಂದು ಸೆಲೆಕ್ಟೆಡ್ ಮಾತ್ರ ತೊಗೊಂಡಿದ್ದಾರೆ. ಅದರಲ್ಲಿ ಪ್ರಕುಲ್ ಕೂಡ ಒಬ್ಬ. ಅವನಿಗೆ ವಾಸುದೇವ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವನಿಗೆ ವಾಸುದೇವ ಥರ ಕಚ್ಚೆ ಪಂಚೆ ಎಲ್ಲ ನಂಗೆ ಉಡ್ಸೋದಕ್ಕೆ ಬರಲ್ಲ. ಅವನ ಹತ್ರ ಒಂದು ಪ್ಯಾಂಟ್ ಇದೆ ವೈಟ್ ಕಲರ್ದು, ಅದು ಹಾಕ್ಬಿಟ್ಟು ಒಂದು ವೈಟ್ ಕಲರ್ ಟವಲ್ ಥರ ಈ ಥರ ಹೊದಿಸ್ಕೊಳ್ಳೋದು, ಇನ್ನೂ ಹೊದಿಸ್ಬಿಡ್ತೀನಿ ಅಷ್ಟೇ ಅವನಿಗೆ. ಆಮೇಲೆ ಒಂದು ಸ್ವಲ್ಪ ಮೀಸೆ ಬರೆಯೋದು ಅಷ್ಟಕ್ಕೆ. ಅದಕ್ಕೆ ಅವನಿಗೆ ಸ್ವಲ್ಪ ಚೈನ್ಸ್ ಎಲ್ಲ ಬೇಕಾಗಿತ್ತು. ಚೈನ್ಸ್ ಎಲ್ಲ ಪೇಪರ್ ಕ್ರಾಫ್ಟ್ ಮಾಡಿದ್ದೀನಿ, ತೋರಿಸ್ತೀನಿ ಆಮೇಲೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಬ್ಯಾಕ್ ಡ್ರಾಪ್ ಕೂಡ ಮಾಡಬೇಕು. ಒಂದು ಸಿಂಪಲ್ಲಾಗಿ ಬ್ಯಾಕ್ ಡ್ರಾಪ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಾರ್ಟ್ ಪೇಪರ್ ಬರುತ್ತಲ್ಲ, ಗ್ರೀನ್ ಕಲರ್ ಚಾರ್ಟ್ ಪೇಪರಲ್ಲಿ ಒಂದು ಫುಲ್ಲು ಚಾರ್ಟ್ ಪೇಪರ್ ಪೂರ್ತಿ ನವಿಲ್ಗರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಳಿದ್ದೀನಿ ನನ್ನ ತಮ್ಮಂಗೆ ತರೋದಕ್ಕೆ, ಆದಷ್ಟು ಬೇಗ ಮಾಡಬೇಕು, ಕೆಲಸ ಎಲ್ಲ ಮುಗಿಸ್ಕೊಂಡು. ಪಪ್ಪನು ಎದ್ದಿದ್ದಾಳೆ, ಅವಳಿಗೂ ಇನ್ನೂ ಸ್ನಾನ ಮಾಡಿಸ್ಬೇಕು. ಸೊ ತಿಂಡಿ ತಿಂದು ಸ್ನಾನ ಮಾಡಿಸ್ಬಿಟ್ಟು ಇವಾಗ ಬ್ಲಾಗ್ ಎಲ್ಲ ಹೇಗೆ ಹೋಗುತ್ತೆ ಅಂತ ಎಲ್ಲನೂ ನಾನು ತೋರಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಮಂಡೇ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಪಾಪುಗೂ ಕೂಡ ನಾನು ರಾಧೆ ವೇಷ ಹಾಕ್ತಾಯಿದ್ದೀನಿ. ಅವಳಿಗೆ ರಾಧೆ ವೇಷ, ಪ್ರಕುಲ್ಗೆ ಕೃಷ್ಣ ವೇಷ ಹಾಕ್ತಾಯಿದ್ದೀನಿ. ಸೊ ಇವಾಗ ಒಬ್ರಿಗೆ ಹಾಕಲಿಲ್ಲ ಅಂದರೆ ಬೇಜಾರಾಗುತ್ತೆ. ಸೊ ಹಂಗಾಗಿ ಪಾಪು ಫಸ್ಟು ಕೃಷ್ಣ ವೇಷ ಹಾಕ್ಬೋದಾಗಿತ್ತು, ಬಟ್ ನಾನು ಈ ಸತಿ ರಾಧೆ ವೇಷ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವ್ನಿಗೆ ಆಬ್ವಿಯಸ್ಲಿ ಕೃಷ್ಣ ವೇಷ ಏನೂ ಮಾಡೋದಕ್ಕಾಗಲ್ಲ. ಸಿಸ್ಟರ್ ಆ್ಯಂಡ್ ಬ್ರದರ್ ಆದರೂ ಇಬ್ರಿಗೂ ಹಾಕಲೇಬೇಕು. ಹಂಗಾಗಿ ಅವನಿಗೆ ಕೃಷ್ಣ ಆ್ಯಂಡ್ ರಾಧೆ ಹಾಕ್ತಾಯಿದ್ದೀನಿ. ಸೊ ತಪ್ಪೇನಿಲ್ಲ ಇದರಲ್ಲಿ ಅಂದ್ಕೊಂಡಿದ್ದೀನಿ. ಸುಮಾರು ಜನ ಈ ಥರ ಹಾಕಿದ್ದಾರೆ. ಇನ್ನೂ ಪುಟ್ ಮಕ್ಕಳಲ್ವಾ, ಹಂಗಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಅವಳಿಗೂ ರಾಧೆ ಡ್ರೆಸ್ ಎಲ್ಲ ತೊಗೊಂಡಿದ್ದೀನಿ, ತೋರಿಸ್ತೀನಿ ಯಾವ ಥರದ್ದು ಅಂದ್ಬಿಟ್ಟು. ಇವನ ಹತ್ರನೂ ಕೃಷ್ಣ ಡ್ರೆಸ್ ಎಲ್ಲ ಇದೆ. ಆಮೇಲೆ ಅವ್ರು ಮಿಸ್ ಕೇಳಿದರು, ಒಂದು ವಿಡಿಯೋ ಮಾಡಿಕೊಡಿ, ನಾನು ಯಶೋದೆ ಥರ ಸ್ಯಾರಿ ಉಟ್ಕೊಂಡು ಸಿಂಪಲ್ಲಾಗಿ ಇವನು ಕೃಷ್ಣ ಡ್ರೆಸ್ ವೇರ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದರು. ಸೊ ಅದನ್ನು ಕೂಡ ಕಳಿಸಿದ್ದೀನಿ ಮಾಡಿಬಿಟ್ಟು. ಅದನ್ನು ನಿಮ್ಮ ಮುಂದೆ ನಾನು ಕ್ಲಿಪ್ ಆ್ಯಡ್ ಮಾಡ್ತೀನಿ, ಬಟ್ ಇವತ್ತು ಆ್ಯಡ್ ಮಾಡಲ್ಲ, ಅದನ್ನು ಮಂಡೇ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇವಾಗ ಬನ್ನಿ ಪಟ ಅಂತ ಕೆಲಸ ಮಾಡ್ಕೊಂಡು ಹೋಗೋಣ. ಇದರಲ್ಲಿ ಸಬ್ಸಿಗೆ ಸೊಪ್ಪು, ಒಂದು ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕಿದ್ದಾರೆ. ಇದು ಕಾಯಿ ಚಟ್ನಿ ಅಲ್ಲ, ಇದು ಕೊಬ್ಬರಿ ಚಟ್ನಿ ಇದು. ಸೊ ಕಾಯಿನೂ ಯೂಸ್ ಮಾಡ್ತಾರ, ಕೊಬ್ಬರಿ ಚಟ್ನಿ ಇದು. ಗೈಸ್, ತುಂಬ ಜನ ಕೇಳ್ತಿದ್ದೀರಾ ಯಾಕೆ ನೀವು ತಾಳಿ ವೇರ್ ಮಾಡಲ್ಲ, ಕೆಲವೊಂದು ಟೈಮಲ್ಲಿ ಯಾಕೆ ಬಿಚ್ಚಿಡ್ತೀರಾ ಅಂತ. ಕೆಲವೊಂದು ಡ್ರೆಸ್ಗಳಿಗೆ ಇವಾಗ ಫೋಟೋಶೂಟ್ ಮಾಡಿಸ್ಬೇಕಾದ್ರೆ, ಆಮೇಲೆ ಕೆಲವೊಂದು ಡ್ರೆಸ್ಸಿಗೆ ಸೂಟ್ ಆಗ್ದಲೇ ಇರೋವಾಗ ಮಾತ್ರ ನಾನು ತಾಳಿ ಬಿಚ್ಚಿಡ್ತೀನಿ ಅಷ್ಟೇ. ನೋಡಿದ್ದೀರಾ, ನಾನು ಸಾಮಾನ್ಯವಾಗಿ ಜಾಸ್ತಿ ತಾಳಿ ಬಿಚ್ಚಿಡೋದಿಲ್ಲ. ಸೊ ಒಂದು 2-3 ಜನ ಕೇಳ್ತಿದ್ದೀರಾ ಇದೇ ಕ್ವಶನ್, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಜಾಸ್ತಿ ಬಿಚ್ಚೋದಿಲ್ಲ, ಬಟ್ ನಾವು ಫೋಟೋಶೂಟ್ಗೆ ಅದು ಇದು ಡ್ರೆಸ್ ಪರ್ಪಸು ಫೋಟೋಶೂಟಿಗೆ ಚೆನ್ನಾಗಿ ಬರಬೇಕು ಅಂದರೆ ನಾವು ತೆಗಿಲೇಬೇಕಾಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಡೆಲಿವರಿ ಟೈಮಲ್ಲೂ ತೆಗಿಬೇಕಾಗುತ್ತೆ. ಸೊ ಅವಾಗ ಏನು ಹೇಳ್ತೀರಾ, ಸೊ ಅನಿವಾರ್ಯ ಅಷ್ಟೇ. ಇದು ಕೂಡ ತೆಗೆದಿದ ತಕ್ಷಣ ಅದು ಅಂತ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನಾನು, ಹಂಗಂತ ಏನೂ ಮಾಡೋಕ್ಕಾಗಲ್ಲ. ಸೊ ಫೋಟೋಶೂಟ್ ಪರ್ಪಸು ಚೆನ್ನಾಗಿ ಕಾಣಿಸ್ಬೇಕು. ಕೆಲವೊಂದು ಡ್ರೆಸ್ಸಿಗೆ ಸೂಟಬಲ್ ಆಗಲ್ಲ. ಇವಾಗ ಸ್ಯಾರಿಗಳಿಗೆಲ್ಲ ಸೂಟ್ ಆಗುತ್ತೆ, ಫ್ರಾಕ್ ಎಲ್ಲ ಹಾಕಿದಾಗ ಏನೋ ಒಂಥರ ಅನ್ನಿಸ್ತು ನನಗೆ, ಹಾಗಾಗಿ ತೆಗೆದಿದ್ದು ಅಷ್ಟೇ. ಅದು ಬಿಟ್ಟರೆ ನಾನು ಸಾಮಾನ್ಯವಾಗಿ ತಾಳಿ ಬಿಚ್ಚಿಡೋದೇ ಇಲ್ಲ. ನೀವು ನೋಡಿರ್ಬೋದು ನನ್ನ ಸುಮಾರು ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದ್ದೀರಾ. ನೀವು ಹೋಗಿ ನೋಡಿಲ್ದಲೇ ಇರೋರು ಹೋಗಿ ನೋಡಿ, ಸೊ ಗೊತ್ತಾಗುತ್ತೆ. ಆ್ಯಂಡ್ ಈ ಥರ ಫೋಟೋಶೂಟಿಂಗ್ ಮಾತ್ರ ನಾನು ತೆಗೆದಿದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನು ಯಾವತ್ತೂ ತೆಗಿಯಲ್ಲ. ನೋಡಿ, ಇವತ್ತು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಾನು ತೆಗೆಯೋದೇ ಇಲ್ಲ. ಇದನ್ನ ಹೇಳ್ಬೇಕಾಗಿತ್ತು, ಹೇಳಿ ಅಷ್ಟೇ. ಸೊ ಜಸ್ಟ್ ತಿಂದಿದ್ದಾಯಿತು.
ಇವಾಗ ಅದು ಮಾಡಬೇಕು ನವಿಲ್ಗರಿದು. ಸೊ ನಾನು ಫಸ್ಟ್ ಟೈಮು ಸೊ ಇಮೇಜ್ ನೋಡ್ಕೊಂಡಿದ್ದೀನಿ, ಆ ಥರದ್ದು ನೋಡಿಬಿಟ್ಟು ಕಟ್ಟೆಲ್ಲ ಮಾಡಿಬಿಟ್ಟು ಮಾಡ್ಕೋಬೇಕು. ಸೊ ಬನ್ನಿ ಇವಾಗ ಮಾಡೋಣ ಹಾಗಾದರೆ. ಸೊ ಫಾಸ್ಟಾಗಿ ತೋರಿಸ್ಕೊಂಡು ಹೋಗ್ತೀನಿ ಅದನ್ನು ಹೇಗೆ ಮಾಡೋಣ ಅಂದ್ಬಿಟ್ಟು ನೋಡಿ. ಫ್ರೆಂಡ್ಸ್, ಹಾಗೆ ಕಮೆಂಟ್ ಕೂಡ ಮಾಡ್ತಿದ್ದೀರಾ, ಯಾಕೆ ನಿಮ್ಮ ಹಸ್ಬೆಂಡ್ ವ್ಲಾಗಲ್ಲಿ ಕಾಣಿಸಲ್ಲ, ಜಾಸ್ತಿ ಇರಲ್ಲ ಅಂತ. ಅವ್ರು ಇಲ್ಲಿದ್ದರೆ ತಾನೇ. ನಾನು ಸುಮಾರು ವ್ಲಾಗ್ಸಲ್ಲಿ ಹೇಳಿದ್ದೀನಿ, ನೀವು ಮತ್ತೆ ಪದೇ ಪದೇ ಅದೇ ಕ್ವೆಶನ್ ಕೇಳಿದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಸೊ ಪ್ಲೀಸ್ ಅವರು ಇಲ್ಲಿದ್ದರೆ ನಾನು ತೋರಿಸ್ತೀನಿ. ಸುಮಾರು ವ್ಲಾಗ್ಸಲ್ಲಿ ಹೋಗಿ ನೋಡಿ, ಪ್ರೀವಿಯಸ್ ವ್ಲಾಗ್ಸಲ್ಲೂ ನಾನು ತೋರಿಸಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿದ್ರೇ ಅಲ್ವಾ ಗೊತ್ತಾಗೋದು ಯಾರ್ಯಾರಿದ್ದಾರೆ ಯಾರ್ಯಾರಿಲ್ಲ ಅಂತ. ಸೊ ಹಾಗಾಗಿ ನಾನು ಎಲ್ಲರಿಗೋಸ್ಕರ ನಾನು ವ್ಲಾಗ್ ಮಾಡ್ತಾಯಿಲ್ಲ, ಯಾರು ಇರ್ತಾರೋ ಬಿಡ್ತಾರೋ ಅಂತ. ಸೊ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ನಾನು ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ನಿಮ್ಮ ಫ್ಯಾಮ್ಲಿ ಅಪ್ಪ ಅಮ್ಮನೂ ತೋರಿಸಲ್ಲ ಅಂತಲೂ ಹೇಳಿದ್ದೀರಾ. ಅಪ್ಪ ಅಮ್ಮನ ತೋರಿಸೋದು ಆ ಥರದ್ದು ಏನಿಲ್ವಲ್ಲ, ನನಗೆ ಆ ಥರದ್ದು ಏನೂ ಇರಲ್ಲ. ಅವರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ನನ್ನ ಕೆಲಸದಲ್ಲಿ ನಾನು ಇರ್ತೀನಿ. ಸೊ ಹಂಗಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ವ್ಲಾಗಲ್ಲಿ ನಾವು ರಿಯಾಲಿಟಿನ ನಾವು ತೋರಿಸ್ಬೇಕು ಹೊರತು ರೀಲಾಗಿ ಎಲ್ಲ ಸ್ಕ್ರಿಪ್ಟೆಡ್ ಥರ ನಾವು ನನಗೆ ತೋರ್ಸೋದಕ್ಕೆ ಬರಲ್ಲ. ಸೊ ಅದು ವ್ಲಾಗ್ಸ್ ಕೂಡ ಅನ್ನಿಸ್ಕೊಳ್ಳೋದಿಲ್ಲ. ಆ್ಯಂಡ್ ಹಸ್ಬೆಂಡ್ ಕೂಡ ಇಲ್ಲಿ ಇರಲ್ಲ, ಅವ್ರು ಬೇರೆ ಊರಲ್ಲಿ ಕೆಲಸ, ಹಾಗಾಗಿ ಅಲ್ಲೇ ಇರ್ತಾರೆ ಜಾಸ್ತಿ. ಅವ್ರು ಬರೋದೇ ಸ್ವಲ್ಪ ದಿನಗಳು ಇದ್ದೋಗ್ತಾರೆ, ಬಂದರೂ ಒಂದು 2 days ಇಲ್ಲ 1 days ಇದ್ದೋಗ್ತಾರೆ ಅಷ್ಟೇ, ಜಾಸ್ತಿ ದಿನ ಇರೋದಿಲ್ಲ. ಹಾಗಾಗಿ ನಾನು ತೋರ್ಸೋಕ್ಕಾಗಲ್ಲ ಅಲ್ವಾ. ಸೊ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಮಾಡ್ಕೊಂಡು ಹೋಗ್ತೀನಿ. ಅಪ್ಪ ಅಮ್ಮನೂ ನಾನು ಸುಮಾರು ವ್ಲಾಗಲ್ಲಿ ತೋರಿಸಿದ್ನಿ, ಹೋಗಿ ನೋಡಿ. ಅಪ್ಪನೂ ಅಷ್ಟೇ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಬೆಳಗ್ಗೆ ಹೋದರೆ ಅವ್ರು ಮತ್ತೆ ರಾತ್ರಿನೇ ಬರೋದು. ಅಮ್ಮ ಅವ್ರ ಮನೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಅವ್ರವ್ರ ಬ್ಯುಸಿಲ್ಲ ಅವ್ರವ್ರ ಕೆಲಸ. ಸೊ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ತೋರಿಸ್ಬಾರ್ದು ಅಂತ ಏನೂ ಇಲ್ಲ. ಫ್ರೆಂಡ್ಸ್, ಹಾಗೆ ಪಾಪುಗೆ ನಾನು ಯೂಸ್ ಮಾಡೋದು ಎಲ್ಲಾನು ಹಿಮಾಲಯ ಪ್ರಾಡಕ್ಟ್ಸ್. ಇವಾಗ ಮೊದಲು ಮದರ್ ಕೇರ್ ಅವ್ರದ್ದು ಯೂಸ್ ಮಾಡ್ತಿದ್ದೆ, ನನಗೆ ಅದು ಇಷ್ಟ ಆಗಿಲ್ಲ. ಯಾಕೋ ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿದೆ, ಬಟ್ ನನಗೆ ಲೈಕ್ ಆಗಿಲ್ಲ. ಎಲ್ಲರಿಗೂ ಲೈಕ್ ಆಗಬೇಕಂತ ಏನಿಲ್ವಲ್ಲ. ಹಾಗಾಗಿ ನಾನು ಇವಾಗ ಪ್ರಕುಲ್ಗೂ ಕೂಡ ಹುಡ್ದಾಗಿನ ಹಿಮಾಲಯನೇ ಯೂಸ್ ಮಾಡ್ತಿದ್ದೆ. ಬಟ್ ಅದೊಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮದರ್ ಕೇರ್ದು ಟ್ರೈ ಮಾಡಿದೆ, ಬಟ್ ಏನೋ ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಹಂಗಾಗಿ ನಾನು ಹಿಮಾಲಯ, ಇದು ಕೂಡ ನೋ ಪ್ಯಾರಾಬಿನ್, ನೋ ಮಿನರಲ್ಸ್ ಆ್ಯಂಡ್ ನೋ ಕೆಮಿಕಲ್ಸ್, ಸಿಂಥೆಟಿಕ್ ಕಲರ್ಸ್ ಏನೂ ಯೂಸ್ ಮಾಡಿರಲ್ಲ. ಸೊ ಪ್ರತಿಯೊಂದು ಕೂಡ ಹಿಮಾಲಯನೇ ಯೂಸ್ ಮಾಡ್ತಾಯಿದ್ದೀನಿ. ಬೇಬಿ ವಾಶ್ ಆಗಿರ್ಬೋದು, ಶ್ಯಾಂಪೂ, ಲೋಷನ್, ಪೌಡರ್ ಎಲ್ಲನೂ ಅಷ್ಟೇ. ಆ್ಯಂಡ್ ಇವತ್ತು ಇವಳಿಗೆ ಇದನ್ನು ಹಾಕ್ತಾಯಿದ್ದೀನಿ, ಫುಲ್ ಸ್ಲೀವ್ ಇರೋ ಶರ್ಟ್ ಹಾಕ್ತಾಯಿದ್ದೀನಿ, ಆರೆಂಜ್ ಕಲರು, ಮತ್ತು ಸೂಪರ್ ಬಾಟಮ್ಸ್ ಹಾಕ್ತಾಯಿದ್ದೀನಿ. ಈ ಸೂಪರ್ ಬಾಟಮ್ಸ್ ಒಂದು 3 to 4 times ಸುಸು ಮಾಡಿದ್ರೆ ಯೂಸ್ ಆಗುತ್ತೆ. ಸೊ ಅದ್ರ ಮೇಲೆ ಜಾಸ್ತಿ ಹಾಕೋದಕ್ಕಾಗಲ್ಲ. ಆ್ಯಂಡ್ ಓಕೆ, ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು. ಡೈಪರ್ಸ್ ಬದಲು ಇದನ್ನು ಯೂಸ್ ಮಾಡಿದ್ರೆ ಅವ್ರಿಗೊಂಥರ ಕಂಫರ್ಟ್ ಆಗಿರುತ್ತೆ, ಬಿಕಾಸ್ ಇದು ಕ್ಲಾತ್ ಆಗಿರೋದ್ರಿಂದ. ನನ್ನ ಹತ್ರ ಒಂದು 3-4 ಇದ್ದಾವೆ ಸೂಪರ್ ಬಾಟಮ್ಸು. ಸೊ ಯೂಸ್ಫುಲ್ ಆಗುತ್ತೆ. ನಾವು ಡೈಪರ್ಸ್ ಯೂಸ್ ಮಾಡೋದಕ್ಕಿಂತ ಇದನ್ನು ಯೂಸ್ ಮಾಡಿದ್ರೆ ತುಂಬ ಅವ್ರಿಗೂ ಕಂಫರ್ಟ್ ಆಗುತ್ತೆ, ನಮಗೂ ಈಸಿ ಆಗುತ್ತೆ. ಆ್ಯಂಡ್ ಹಸ್ಬೆಂಡ್ ವ್ಲಾಗ್ಸ್ಗೆ ಬರೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅವರು ಯಾವತ್ತೂ ಬಂದು ಕ್ಯಾಮ್ರಾ ಮುಂದೆ ಬಂದು ವ್ಯಾ ಅಂತ ನನ್ನ ನಂತರ ಏನು ಮಾತಾಡಿಲ್ಲ. ಸೊ ಇದ್ದಾಗ ತೋರಿಸ್ತೀನಿ ಅಷ್ಟೇ. ಅದು ಬಿಟ್ಟರೆ ಅವರೆಲ್ಲ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಅಷ್ಟು ಅಷ್ಟು ಇಂಟ್ರೆಸ್ಟು ಇಲ್ಲ. ಅವ್ರಿಗೊಂಥರ ಏನೋ ಒಂಥರ ಮುಜುಗರ ಅಷ್ಟೆ. ಆ್ಯಂಡ್ ಅಪ್ಪ ಅಮ್ಮನೂ ಅಷ್ಟೇ, ಅವ್ರಿಗೂ ಅಷ್ಟೇ ಒಂಥರ ಮುಜುಗರ, ಮಾತಾಡಲ್ಲ. ಬಟ್ ನಾನು ತೋರಿಸ್ತೀನಿ ಅಷ್ಟೇ ವ್ಲಾಗ್ಸಲ್ಲಿ. ಎಲ್ಲರೂ ಟಾಕಿಟಿವ್ ಅಂತಲೇ ಹೇಳೋಕ್ಕಾಗಲ್ಲ. ಮನೇಲಿ ಮಾತಾಡ್ತಾರೆ ನಮ್ಮ ಜೊತೆ, ಬಟ್ ಕ್ಯಾಮ್ರಾ ಮುಂದೆ ಅವ್ರಿಗೆ ಹೊಸದು ಇದೆಲ್ಲ. ಹಾಗಾಗಿ ಅವರು ಕ್ಯಾಮ್ರಾ ಮುಂದೆ ಬಂದು ಎಲ್ಲ ಮಾತಾಡೋದಿಲ್ಲ. ಬಟ್ ಅವನ್ನೆಲ್ಲ ನಾನು ತೋರಿಸ್ತಾನೆ ಇರ್ತೀನಿ. ಪಾರ್ಟ್ ಆಫ್ ಫಂಕ್ಷನ್ಸು ಏನೇ ಇದ್ರೂ ನಾನು ತೋರಿಸ್ತಾನೆ ಇರ್ತೀನಿ. ಸೊ ಹಂಗಾಗಿ ತೋರಿಸ್ಬಾರ್ದು ಅಂತ ಏನು ರೂಲ್ ಏನಿಲ್ಲ. ಸೊ ಅಷ್ಟೇ. ಸೊ ಇವಾಗ ಸ್ನಾನ ಮಾಡಿಸಿದ್ದಾಯಿತು, ನಾನು ಅಮ್ಮ ಇಬ್ಬರು ಮಾಡಿಸಿದ್ವಿ. ಇವಾಗ ಮಲಗಿಸ್ಬೇಕು. ಆ್ಯಂಡ್ ಮಲಗಿಸಿದ್ಮೇಲೆ ನಾನು ಪ್ರಿಪೇರ್ ಮಾಡಬೇಕು ನವಿಲ್ಗರಿದು. ದೊಡ್ಡದು ಸಿಗಲಿಲ್ವಂತೆ ಚಾರ್ಟ್ ಪೇಪರು, ಹಾಗಾಗಿ ಚಿಕ್ಕದ್ರಲ್ಲೇ ನವಿಲ್ಗರಿ ಮಾಡಿಬಿಟ್ಟು ಬ್ಯಾಕ್ ಡ್ರಾಪ್ ಮಾಡಬೇಕು. ಸೊ ಬನ್ನಿ ನೋಡೋಣ, ನನ್ನ ತಲೆ ಹೇಗೆ ಐಡಿಯಾ ಹೋಗುತ್ತೋ ಹಂಗೆ ಮಾಡ್ಕೊಂಡು ಹೋಗ್ತೀನಿ ನಾನು. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಪ್ರಕುಲ್ಗೆ ರೆಡಿ ಮಾಡಿದ್ದು ಚೈನ್ ತೋರಿಸ್ತೀನಿ. ಇದು ಫುಲ್ A4 ಶೀಟಲ್ಲಿ ಮಾಡಿರೋದು. ಈ ಥರ ಕಟ್ ಮಾಡಿಕೊಂಡು ಚೈನ್ ಥರ ಮಾಡಿದ್ದು. ಅವನಿಗೆ ವಾಸುದೇವನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರೋಲು. ಹಾಗಾಗಿ ಅವನಿಗೆ ಚೈನ್ಸ್ ಬೇಕು. ಅಂದರೆ ಡೈಲಾಗಲ್ಲಿ ಚೈನ್ಸ್ ಎಲ್ಲ ಇಟ್ಕೊಳ್ಳೋದು, ಅವ್ನು ಜೈಲ್ಗೆ ಹಾಕೋದೆಲ್ಲ ನೀವು ಕೇಳೇ ಇರ್ತೀರ ಕೃಷ್ಣ ಸ್ಟೋರಿಲಿ. ಸೊ ದಟ್ ಆ ಪಾರ್ಟ್ ಆಫ್ ರೋಲ್ಗೆ ಸೊ ಈ ಥರ ಚೈನ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ನೆನ್ನೆನೇ ಪ್ರಿಪೇರ್ ಮಾಡಿದ್ದೆ ನೈಟ್ ಇದು. ಸೊ ಇದು ಒಂದು ಸ್ವಲ್ಪ ಕೆಲಸಗಳಿರುತ್ತೆ ಈ ಥರ ಸೆಲೆಬ್ರೇಷನ್ ಅಂತ ಬಂದಾಗ. ಆ್ಯಂಡ್ ಪಾಪುದು ಇದು ರಾಧೆ ತುಂಬ ಕ್ಯೂಟಾಗಿದೆ. ನನಗಂತೂ ಬಾಟಮ್ ಇದು ತುಂಬಾ ಇಷ್ಟ ಆಯಿತು. ಸ್ಕರ್ಟು ಚೆನ್ನಾಗಿದೆ, ಒಂಥರ ಬಾಂದಿನಿ ವರ್ಕ್ ಮತ್ತು ನೋಡಿ ಮಿರರ್ ವರ್ಕು ತುಂಬಾ ಚೆನ್ನಾಗಿದೆ. ಇದು ನೀವು
2 ಇಯರ್ಸ್ವರೆಗೂ ಹಾಕ್ಬೋದು. ಇದು ನೀ ಲೆಂತ್ ಬರೋವರೆಗೂ ಹಾಕ್ಬೋದು ಮಕ್ಕಳಿಗೆ. ಇವಾಗ ಹಾಕಿದ್ರೆ ಅವಳಿಗೆ ಫುಲ್ ಆಗುತ್ತೆ, ಬಟ್ ನೆಕ್ಸ್ಟ್ ನೀವು ವೇಸ್ಟ್ ಆಗುತ್ತೆ ಅಂತಲೂ ಏನಿಲ್ಲ, ನೀವರೆಗೂ ಆರಾಮಾಗಿ ಹಾಕ್ಬೋದು. ಚೆನ್ನಾಗಿದೆ, ಕಾಟನ್ ಕ್ಲಾತ್ ಇದು ನಾನು ತೊಗೊಂಡಿದ್ದು ಇನ್ಸ್ಟಾಗ್ರಾಮಲ್ಲಿ ಫಾಸ್ಟ್ ಸಾಂಗ್ ಫ್ಯಾಷನ್ಸ್ ಅಂತ ಅವ್ರದ್ದು ಪೇಜ್ ID ನೇಮ್ ಇದೆ. ಸೊ ಅದರಲ್ಲಿ ನಾನು ತೊಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ, ಬೇಗನೆ ಬಂತು ಡೆಲಿವರಿ. ಒಂದು 3 ಡೇಸ್ಗೆ ಡೆಲಿವರಿ ಕೊಟ್ಬಿಟ್ಟು ನನಗಿದು. ಇದು ಸ್ಕರ್ಟು, ಇದನ್ನ ಎಲ್ಲ ನೀರಲ್ಲಿ ಹಾಕಿ ಸ್ಯಾನಿಟೈಸ್ ಮಾಡಿ ಐರನ್ ಮಾಡಿ ಇಟ್ಟಿದ್ದೀವಿ. ಸೊ ಇದು ಬ್ಲೌಸು. ಸೊ ತುಂಬಾ ಕ್ಯೂಟಾಗಿದೆ. ಇರೋದೊಂದು ಸ್ವಲ್ಪ ದೊಗ್ಲೆ ಅನಿಸ್ಬೋದು, ಬಟ್ ಇದನ್ನು ನಾನು 0 ಸೈಜಲ್ಲೇ ತೊಗೊಂಡಿದ್ದು ಇದು ನಾನು. ಸೊ ತುಂಬ ಚೆನ್ನಾಗಿದೆ. ಮತ್ತು ಜಾಸ್ತಿ ಟೈಟ್ ಎಲ್ಲ ತೊಗೊಂಡ್ರು ಟೈಟ್ ಆಗಿಬಿಡುತ್ತೆ, ನೆಕ್ಸ್ಟ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಂಚೂರು ದೊಡ್ಡದಿರೋದೇ ತೊಗೊಂಡೆ ನಾನು. ಆ್ಯಂಡ್ ನೆಕ್ಸ್ಟ್ ಇದು ಮಾಮೂಲಿ ವೇಲ್ ಅಷ್ಟೇ. ಸೊ ನೋಡೋಣ ಮಂಡೇ ಯಾವ ಥರ ರೆಡಿ ಮಾಡಬೇಕು ಅಂತ ನನಗೂ ಇನ್ನೂ ಐಡಿಯಾ ಇಲ್ಲ ಪಾಪುಗೆ. ಸೊ ಅವಳ ಕೋಆಪ್ರೇಷನ್ ಹೇಗೆ ಕೊಡ್ತಾಳೋ ಅದಕ್ಕೂ ಗೊತ್ತಿಲ್ಲ. ಸೊ ಇದಿಷ್ಟು. ಆ್ಯಂಡ್ ನನ್ನ ತಮ್ಮ ಇವಾಗ ತಂದು ಕೊಟ್ಬಿಟ್ಟು ಹೋದ ಕಲರ್ ಪೇಪರ್ಸ್ ಇದೆಲ್ಲ. ಸೊ ಬ್ಲೂ ಕಲರಲ್ಲಿ ನವಿಲ್ಗರಿ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ನೋಡಿ ಎಷ್ಟು ಒಂಥರ ಚೆನ್ನಾಗಿದೆ ಈ ಕಲರ್, ಒಂಥರ ನನಗೆ ಇಷ್ಟ ಆಯಿತು ಬ್ಲೂ ಕಲರು. ಸೊ ಇದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಸೊ ಚಿಕ್ಕದಾಗಿ ನವಿಲ್ಗರಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಬನ್ನಿ ಪಟ ಮಾಡಿಬಿಡ್ತೀನಿ ನಾನು. ಅದೇ ಲೇಟ್ ಆಗಿಬಿಡ್ತಿದೆ ತುಂಬ. ಅವನಿಗೆ 4 o'clockಗೆಲ್ಲ ರೆಡಿ ಮಾಡಿಸ್ಬೇಕು, 5 o'clockಗೆಲ್ಲ ಸ್ಟಾರ್ಟ್ ಆಗುತ್ತೆ. 4:45ಗೆ ಲಿಂಕ್ ಬಂದುಬಿಡುತ್ತೆ ಅವನಿಗೆ. ಅಷ್ಟೊತ್ತಿಗೆ ಅವನಿಗೆ ರೆಡಿ ಮಾಡಿಸಿ ಸೊ ಇದೇ ಕೆಲಸಗಳು ಆಗೋಗುತ್ತೆ. ಪಾಪುದು ಈ ಕಡೆ ಕೆಲಸಗಳು, ಅವನು ಕೆಲಸಗಳು ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ನಿಭಾಯಿಸಲೇಬೇಕಾಗತ್ತೆ. I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. Sometimes I feel like all is lost, but I know it's not true. I wanna put up all my walls cause I'm not in the mood, but then I cut myself off from the rest of the room. I know that time can heal it all if you're patient and soon it can all be worth it, all the searching. Pain is never really permanent, but damn it hurts man. I could feel all of the turbulence and it's concerning. I've been searching for a purpose, I hope it's worth it. This society is really trying me. Ain't no hide and seek, I hide to be far from anxiety. I need my space, I need my privacy. I need some silence, please, you're all too loud. You don't speak quietly, opinions violently thrown across every surface. It makes me nervous, it's the world honestly burning. That's all I'm learning, hope that we can make a turn and start reversing all our minds and put the work in. We got some work, man. I started to go. I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through. Gotta get through this, life is a nuisance, tie up some loose ends. I try to be human, find a solution, my evolution. A place like this, it didn't exist, we made it like this. So you can go pick the bad or the good, got a glass halfway. I know, it's easier to hide than just to lay low. Not everyone in life has got a halo. I'm standing in the red inside a payphone, just wanna break, no. I'm not gonna give in, take a last shot, Michael J. Win. No, I'm not a robot, I'm in my own skin. Never get lost when thoughts pull you in. I miss the old you, we died with a purpose. All the energy around me felt nervous, scared I would pop off fast to the surface. Had to cut it off before you made me worthless. Torn apart, I've been torn and scarred. I had a given art, but now I'm thinking smart. I'm keeping up my guard, I'm hiding every card. A royal flush of love, you never know what's hard. With a back to the mat, gonna see where I'm at. I'ma fight like I'm mad, I'ma be something that they can never be me. Nice try, but they'll see I achieve everything while they stay salty. I started to go, gotta get through.
I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವಾಗ ಊಟ ಮಾಡಿದಾಯಿತು. ಸೊ ಎಲ್ಲ ರೆಡಿ ಮಾಡಿದ್ದೀನಿ, ನೋಡಿದ್ರಲ್ಲ, ಪಟ ಅಂತ ರೆಡಿ ಮಾಡಿಬಿಟ್ಟೆ. ಒಂದು ಹಾಫ್ ಆನ್ ಅವರಲ್ಲಿ ರೆಡಿ ಮಾಡಿಬಿಟ್ಟೆ ಎಲ್ಲನೂ. ನೋಡಿ, ಇವಾಗ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಒಂದು ಅರ್ಧ ಗಂಟೆ. ಆ್ಯಂಡ್ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾಳೆ ಸಂಜೆ. ಆಮೇಲೆ ಸಂಜೆ ಸ್ವಲ್ಪ ಮೈಯೆಲ್ಲ ಒರೆಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸ್ಬಿಡ್ತೀನಿ. ನೋಡಿ ಹೇಗೆ ನೋಡ್ತಿದ್ದಾಳೆ. ಸೊ ಇವಾಗ ಇಲ್ಲೇ ವಾರ್ಡ್ರೋಬ್ಗೆ ಅದು ಡಬಲ್ ಸೈಡ್ ಪ್ಲಾಸ್ಟರ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಬಿಟ್ಟು ಅಂಟಿಸೋಣ ಅಂದ್ಬಿಟ್ಟು ಒಂದೇ ಒಂದು ಶೂರ್ ಇಷ್ಟು ಗೋಡೆಗೆಲ್ಲ ಅಂಟಿಸಿದ್ರೆ ಮತ್ತೆ ಪೇಂಟಿಂಗ್ ಎಲ್ಲ ಹಾಳಾಗೋಗುತ್ತೆ. ಹಂಗಾಗಿ ಇಲ್ಲೇ ಬ್ಯಾಕ್ಡ್ರಾಪ್ ಮಾಡೋಣ ಅಂದ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋಣ. ಸೊ ಇವಳನ್ನ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಏನಮ್ಮ ಚಿನ್ನಿ? ಓಕೆ ಫ್ರೆಂಡ್ಸ್, ನಾನು ಅದೆಲ್ಲ ಬ್ಯಾಕ್ಡ್ರಾಪ್ ಮಾಡೋಣ ಇವಾಗ. ಬನ್ನಿ ಫಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಹೋಗಿ. ಫ್ರೆಂಡ್ಸ್, ಇದು ಫುಲ್ ಕಂಪ್ಲೀಟ್ ಆಗಿ ಮುಗೀತು. ಈ ಥರ ನವಿಲ್ ಕರಿ, ಮೇನ್ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಹಂಗಾಗಿ ಇದನ್ನ ಹಾಕಿದ್ದೀನಿ. ಆ್ಯಂಡ್ ಇವಾಗ ಪಾಪುದು ಫುಟ್ ಪ್ರಿಂಟ್ಸ್ ತಗೊಂಡಿದ್ದೆ. ಸೊ ಅದನ್ನು ಅನ್ಸೋಣ, ಅಲ್ಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಈ ಥರ ಇದೆ ಇವಾಗ. ಕೊನೆಗೆ ಲಾಸ್ಟ್ ಫೈನಲ್ ಡೆಕೋರೇಷನು. ಸಾಕು, ಇದನ್ನು ಮಾಡೋ ಅಷ್ಟೊತ್ತಿಗೆ ನನಗೆ ಸುಸ್ತಾಗಿ ಹೋಗ್ಬಿಡ್ತು ಎಲ್ಲ ಕೆಲಸಗಳು ಪಾಪುದು ನೋಡಿಕೊಂಡು. ಚೆನ್ನಾಗಿದೆ, ನನಗೆ ತುಂಬ ಚೆನ್ನಾಗಿದೆ ನನಗೆ ಅನಿಸ್ತಿದೆ. ಯೆಲ್ಲೋ ಮತ್ತು ಬ್ಲೂ ಕಲರ್ ತುಂಬ ಕಾಂಟ್ರಾಸ್ಟ್ ಕಲರ್ ಅಲ್ವಾ. ಸೊ ಎದ್ದೆ ದೊಡಿತಿದೆ. ಆ್ಯಂಡ್ ನವಿಲ್ಗರಿ ಮತ್ತು ಕೃಷ್ಣಂಗೆ ಮೇಯ್ನು ಫುಟ್ ಪ್ರಿಂಟ್ಸು ಮತ್ತು ಕೃಷ್ಣಂಗೆ ಇಷ್ಟ ಆಗಿರೋದು ನವಿಲ್ಗರಿ. ಸೊ ಇದನ್ನು ಕಾನ್ಸೆಪ್ಟಾಗಿ ಇಟ್ಕೊಂಡು ನಾನು ಬ್ಯಾಕ್ಗ್ರೌಂಡ್ ಮಾಡಿದೆ. ಹೇಗಿದೆ ಏನು ಎತ್ತ ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ಇವನಿಗೆ ರೆಡಿ ಮಾಡ್ಬಿಡ್ತೀನಿ ನಾನು. ವಾಸುದೇವ ಗೆಟಪ್ಪು ಏನಿಲ್ಲ, ತುಂಬ ಕಾಸ್ಟ್ಯೂಮ್ಸ್ ಏನಿಲ್ಲ. ಆ್ಯಂಡ್ ಅವನಿಗೆ ಬ್ಲ್ಯಾಕ್ ಕಲರ್ ಕ್ರಾಫ್ಟ್ ಪೇಪರಲ್ಲೇ ಕೈಗೆ ಸುತ್ಕೊಳ್ಳೋದು, ಇಲ್ಲಿ ಆಮೇಲೆ ಬೈಸಿಪ್ಸ್ ಹತ್ರ ಸುತ್ಕೊಳ್ಳೋದು, ಮತ್ತು ಕೊಳ್ಳು ರುದ್ರಾಕ್ಷಿ ಥರ ಸುಮ್ಮನೆ ಒಂದು ಮಾಡಿದ್ದೀನಿ. ರುದ್ರಾಕ್ಷಿ ಎಲ್ಲ ಮನೇಲಿಲ್ಲ, ಹಂಗಾಗಿ ಅದನ್ನೇ ಮಾಡಿದ್ದೀನಿ, ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನೀವೊಂದು ವೈಟ್ ಕಲರ್ ಪ್ಯಾಂಟು, ವೈಟ್ ಕಲರ್ ಒಂಥರ ಶಲ್ಯ ವೇಲ್ ಒಂದಿದೆ ನಂದು, ಅದನ್ನು ಹಾಕ್ಬಿಡ್ತೀನಿ. ಆ್ಯಂಡ್ ಸ್ವಲ್ಪ ಮೀಸೆ ಒಂದು ಬರಿಬೇಕು, ಗಡ್ಡ ಎಲ್ಲ ಇಲ್ಲ ಬರೆಯೋಕ್ಕೆ ಅಷ್ಟೊಂದು, ಅದಕ್ಕೆ ಸ್ವಲ್ಪ ದಪ್ಪದಾಗಿ ಮೀಸೆ ಬರೋಣ. ಸೊ ಫೈನಲ್ ಇವನು ರೆಡಿ ಆದಮೇಲೆ ಹೇಗೆ ಕಾಣಿಸ್ತೇನೆ ಅಂತ ಸೊ ಮತ್ತೆ ತೋರಿಸ್ತೀನಿ. ರೆಡಿ ಇವಾಗ ಸುದ್ದಿ ರಿಯಲ್ ವಾಸುದೇವ, ರಿಯಲ್ ದೇವದಾಸ್ ತರ ಇದೆ. ಚೋಟಾ ದೇವದಾಸ್, ಪ್ರಕುಲ್ ತರನೇ ಅನ್ಸ್ತು. ಅವ್ರ ಮಿಸ್ಸು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಗಡ್ಡ ಮೀಸೆ ಬೆಳೆಸ್ಕೊಳ್ಳೋ ಥರ. ಫುಲ್ ಟೈಟ್ అయిపోయిందా? ఈ క్లానే కైతాందా? డ్రై అవుతుంది కదా దానికి.
ವಾಸುದೇವ, ಅದಕ್ಕೆ ವಾಸುದೇವ ಥರ ಇದೆಯಾ? ಇಲ್ಲ ನಾನು ಹೆಂಗ್ ಮಾಡಿದ್ದಾರೆ ದೊಡ್ಡ ಮೇಡಮ್. ಫ್ರೆಂಡ್ಸ್, ಇದು ಪೇಪರ್ ಬ್ಲ್ಯಾಕ್ ಪೇಪರಲ್ಲಿ ಮಾಡಿರೋದು, ರುದ್ರಾಕ್ಷ ಥರ. ಆ್ಯಂಡ್ ಇದು ಕೈಗೆ, ಇಲ್ಲೂ ಕೂಡ ರುದ್ರಾಕ್ಷಿ ಹಾಕೊಂಡಿರ್ತಾರೆ. ಸೊ ನಮ್ಮ ಮನೇಲಿ ಅವೈಲಬಲ್ ಇಲ್ಲ, ಹಂಗಾಗಿ ಇದನ್ನು ಹಾಕ್ತಾ ಇದ್ದೀನಿ. ಸೊ ಹೇಗೆ ಮಾಡಿದ್ದೀನಿ, ಆ ಪ್ರಕೃತಿ ನಿಜಕ್ಕೂ ವಾಸುದೇವ ಥರ ಇದ್ದಾನ ಅಂತ ಹೇಳಿ. ಸೊ ಇದಕ್ಕೊಂದು ಡಬಲ್ ಸೈಡ್ ಪ್ಲಾಸ್ಟರ್ ಹಾಕ್ಬಿಡ್ತೀನಿ ನಾನು. ಸೊ ಈಸ್ ಎಂಜಾಯಿಂಗ್. ಇಂಥವೆಲ್ಲ ಅವನಿಗೆ ತುಂಬ ಇಷ್ಟ. ಸೊ ಯಾವಾಗಲೂ ಅವನು ಕೃಷ್ಣ ಜನ್ಮಾಷ್ಟಮಿಗೆ ಸ್ಕೂಲಲ್ಲಿ 1 ವರ್ಷ ಹೋಗಿದ್ದ, ನರ್ಸರಿಲಿ ಕೃಷ್ಣ ವೇಷ ಹಾಕೊಂಡು ಹೋಗಿದ್ದ. ಬಟ್ ಈ ಸತಿ ಡಿಫ್ರೆಂಟ್ ವೇಷ ಹಾಕೊಂಡಿದ್ದಾನೆ ಈ ಸತಿ. ಇಷ್ಟ ಆಗ್ತಿದ್ಯಾ, ಇಷ್ಟ ಆಗ್ತಿಲ್ವಾ? ಇಷ್ಟ ಆಗ್ತಾ ಇದೆ. ಇಷ್ಟ ಆಗ್ತಿದ್ಯಾ? ಈ ಗಡ್ಡ ಮಾತ್ರ ಇಷ್ಟ ಆಗಿಲ್ಲ. ನನಗೆ ಗಡ್ಡನೇ ಇಷ್ಟ ಆಗ್ತಿರೋದು, ಒಂಥರ ಡಿಫ್ರೆಂಟ್ ಕಾಸ್ಟ್ಯೂಮ್ ಥರ ಇದೆ. ಸೊ ಫೈನಲ್ ಲುಕ್ಕು ತೋರಿಸ್ತೀನಿ ಎಲ್ಲ ರೆಡಿ ಆದಮೇಲೆ. ಆ್ಯಂಡ್ ಇವನ್ ಡೈಲಾಗು ಒಂದು 3 ಲೈನ್ಸ್ ಹೇಳ್ತಾನೆ, ಅದನ್ನು ಕೂಡ ನಿಮ್ಮ ಮುಂದೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಗಾಯ್ಸ್, ದಿಸ್ ಇಸ್ ದ ಫೈನಲ್ ಔಟ್ಲುಕ್ ಪ್ರಕುಲ್ದು. ಹೇಗಿದ್ದಾನೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಸೊ ಇವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಾನು ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. Look, the chain I've fallen off. It's the miracle. Devaki, quick, give me the child. I will take him to orphan Nanda Gokul. Can a baby girl to any arm to mighty very like you? ಮಾ ಕಡೆಯಿಂದ ನೋಟೆ ನೋಡಿ ನಮ್ಮ ಗೆಳೆಯ ಪಾಪ ನೋಡಿ, ಇವಳು ಮಾತಾಡೋಕೆ ಇಷ್ಟ ಇಲ್ಲ, ಫುಲ್ಲು ಜೋರು ಆಗಲೇ. ನೋಡಿ, ಏನೋ ಮಾತಾಡೋಕ್ಕೆ ಬರ್ತಾಳೆ. ಸೊ ಅವಳಿಗೆ ತುಂಬ ಅಟೆನ್ಷನ್ ಕೊಡಬೇಕು. ಅವಳ ಕಡೆ ಗಮನ ಕೊಡಲಿಲ್ಲ ಅಂದರೆ ಅಳೋದು, ಈ ಥರದ್ದೆಲ್ಲನೂ ಮಾಡ್ತಾಳೆ. ಆಗಲೇ ಕರೀತಿದ್ದಾಳು ಒಂದೊಂದೇ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನೋಡೋದಲ್ಲ, ಒಂಥರ ಸ್ಪೆಷಲ್ ವ್ಲಾಗ್, ವೀಕೆಂಡ್ ವ್ಲಾಗು. ಸೊ ಇವಳು ತುಂಬ ಜೋರು ಮಾಡ್ತಿದ್ದಾಳೆ, ಇವಳಿಗೆ ಅಟೆನ್ಷನ್ ಕೊಡ್ತಿಲ್ಲ ಅಂತ. ಇವಾಗ ಇವಳ ಜೊತೆ ಆಟಾಡಬೇಕು, ಅವಾಗ ಸುಮ್ಮನಾಗ್ತಾಳೆ. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.